ಗೈಸ್ ನೋಡ್ರಿ ಈಗ ರೆಡಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ದೀರಲ್ಲ. ಈಗ ನೋಡ್ರಿ ಮಧ್ಯಾಹ್ನ ಆಗೈತ್ರಿ. ಡೈರೆಕ್ಟ್ ಮಧ್ಯಾಹ್ನ ಸ್ಟಾರ್ಟ್ ಮಾಡತ್ತೇನು ಬ್ಲಾಗ್. ಯಾಕಂದ್ರೆ ಬೆಳಗ್ಗೆ ಅಡ್ಡಾಡ್ ಬಂದು ಸುಸ್ತಾಗಿ ಮಕ್ಕೊಂಡ್ಬಿಟ್ಟೆ ಗೈಸ್ ನಾಷ್ಟ ಮಾಡಿ. ಈಗ ಅದಾವ್ರಿ 2 ಕೆಲಸ. ಒಂದು ಸಂಜೆಗೆ ಇವತ್ತು ಬೆಂಗಳೂರಿಗೆ ಹೋಗ್ಬೇಕಾ, ಯಾಕಂದ್ರೆ ನಾ ಕಾನ್ಸ್ಟೇಬಲ್ ಸಿವಿಲ್ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕಿದ್ದೆ ಗೈಸ್. ಈಗ ಅದು ಕಂಪಲ್ಸರಿ ಕನ್ನಡ ಇಂಗ್ಲೀಷ್ ಮೀಡಿಯಮ್ದವ್ರು ಬರೆಯಾಕಬೇಕ್ರಿ. ಯಾವುದ್ರ ಗೌರ್ಮೆಂಟ್ ಎಕ್ಸಾಮಿಗೆ ಇರ್ಲಿರಿ ಅಲ್ಲ, ಒಟ್ಟು ಕಂಪಲ್ಸರಿ ಕನ್ನಡ ಬರಿಬೇಕಾ. ಸೊ ನಂದೀಗ ಎಲ್ಲಿ ಬಂದೈತಂದ್ರೆ ಅಡ್ಮಿಟ್ ಕಾರ್ಡ್ ಬ್ಯಾಂಗ್ಳೂರ್ ಕಾಲೇಜ್ ಒಳಗೆ ಬಂದೈತೆ. ನಮ್ಮ ಅಕ್ಕ ಕಡೆ ಹೋಗ್ತೇನೆ ರೀ. ಸೊ ಏನು ಪ್ರಾಬ್ಲಮ್ ಇಲ್ಲ. ಖರೆ ಈಗ ಒಂದು ಸೀನ್ ಆಗೈತೆ ರೀ. ನಮ್ಮ ಅಕ್ಕಲ್ಲಿ ನಾನು ಕೆಲಸ ಮಾಡ್ಬೇಕು. ಜೆರಾಕ್ಸ್ ಅಂಗಡಿಗೆ ಹೋಗಂತಾರ. ಡಾಕ್ಯುಮೆಂಟ್ಸ್ ಏನು ಪ್ರಿಂಟ್ಔಟ್ ತೊಗೊಂಡ್ಬರ್ಬೇಕಂತ. ಮೊದಲು ಆದ ಕೆಲಸ ಮಾಡ್ತೀನಿ ಗೈಸ. ಆಮೇಲೆ ಸ್ವಲ್ಪ ಪ್ಯಾಕಿಂಗ್ ಅದು ಐತ್ರಿ. ಸೊ ಲೆಟ್ಸ್ ಗೋ. ನೆಗಡಿ ಒಂದು ಆಗೈತ್ರಿಪ್ಪ. ಈಗ ಬೆಳಗ್ಗೆ ಮುಕ್ಕೊಂಡ್ರೆ ಹಿಂಗೆಲ್ಲ ಇರ್ತೀರಿ ನೋಡ್ರಿಪ್ಪ. ಗೈಸ್ ನೋಡ್ರಿ ನಾವು ಫೈನಲಿ ಬೆಂಗಳೂರಿಗೆ ಬಂದ್ವಿ ಗೈಸ್. ನಾ ಅನ್ನತಿದ್ದೆ ಪ್ಯಾಕಿಂಗ್ ಮಾಡತ್ತೇನಂತ. ಪ್ಯಾಕಿಂಗ್ ಎಲ್ಲ ಆಯ್ತ್ರಿ. ಖರೆ ಅದು ಶೂಟ್ ಮಾಡಕ್ ಆಗಿಲ್ರಿ. ಯಾಕಂದ್ರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ರಿ. ಅದ್ರೊಳಗೆ ನಮ್ಮ ಮಮ್ಮಿ ಒಬ್ರ ಕಕ್ಕೇರಿಗೆ ಹೋಗ್ಬಿಟ್ರ. ಅದಕ್ಕೆ ನಂಗೆ ಶೂಟ ಮಾಡಕ್ಕಾಗಿಲ್ಲ. ಮತ್ತೆಲ್ಲ ಅರ್ಜೆಂಟ್ ಆದ ಗೈಸ್ ಇಲ್ಲಿ ಬರೋದ. ಯಾಕಂದ್ರ ಟ್ರೈನ್ ಇತ್ರಿ ನಮ್ದು 2 ಗಂಟೆ ಅಳ್ನಾವ್ರಿಂದ. ಮತ್ತೆ ನಮ್ಮ ಮಮ್ಮಿ ಅದು 7 ಆದ್ರೂ ಇನ್ನೂ ಬಂದಿದ್ದಿಲ್ಲ ನಮ್ಮ ಮನೀಗ. ಅದಕ್ಕೆ 7:35 ಹಂಗೆ ಬಂದಾರ್ರಿ. ಅದಕ್ಕೆ ಲೇಟ್ ಆಯ್ತ. ಸೊ ಮತ್ತೆ 8 ಗಂಟೆ ಹೋದೇರಿ ಸ್ಟೇಷನಿಗೆ. ಅಂದ್ರು ಟ್ರೈನ್ ಲೇಟ್ ಮಾಡಿ ಬಂತ. ಅದಕ್ಕೆ ಏನು ಸೀನ್ ಆಗಿಲ್ಲ, ಆರಾಮಾಗಿ ಬಂದ್ಬಿಟ್ಟೆ ಗೈಸ್. ಖರೆ ಟ್ರೈನ್ ಒಳಗೆ ವಿಡಿಯೋ ಶೂಟ್ ಮಾಡ್ಬೇಕಂತ ಇದ್ದೇರಿ. ಇಷ್ಟು ಬೇಕಾರ್ ಎಕ್ಸ್ಪೀರಿಯನ್ಸ್ ಆತಂದ್ರೆ ಎದಕ್ಕೂ ಬ್ಯಾಡಪ್ಪ. ಇನ್ನೊಂದ್ಸಲ ಟ್ರೈನ್ ಒಳಗೆ ಬರೋದ ಬ್ಯಾಡ ಅನಿಸ್ತು ಬೆಂಗಳೂರಿಗೆ. ಯಾಕಂದ್ರೆ ಟ್ರೈನ್ ಸ್ಲಿಪ್ಪರ್ ಬುಕ್ ಮಾಡಿದ್ದೆ. ಅಂದ್ರು ನಿದ್ದಿನ ಬಂದಿಲ್ರಿಪ್ಪ. ಇವ್ರು ಬರಾತಿದ್ರ. ಮೊದ್ಲ ಮನ್ಯಾಗ ಹೆದರ್ಸಿದ್ರ, ಅವ್ರು ಬರ್ತಾರ ಇವ್ರು ಬರ್ತಾರ, ನಿನ್ ಮೊಬೈಲ್ ಕಳು ಮಾಡ್ತಾರ, ನಿನ್ ಬ್ಯಾಗ್ ಕಳು ಮಾಡ್ತಾರ ಅಂತ. ಮೊದ್ಲ ಬ್ಯಾಗ್ ಒಳಗೆ ಲ್ಯಾಪ್ಟಾಪ್ ಇತ್ತ. ಅದಕ್ಕೆ ಹೆದರಿ ನಿದ್ದಿನ ಬಂದಿಲ್ರಿಪ್ಪ. ನನ್ನ ಜೊತೆ ಇದ್ದ ಅವಂದ ನಿದ್ದೆ, ಮಸ್ತ್ ಗೊರ್ಗಿ ಹೊಡದಿದ್ದ. ನಂಗೆ ನಿದ್ದಿನ ಬಂದಿಲ್ಲ. ಖರೆ ಬಂದು ಕವರ್ ಮಾಡಿದ್ದೆ ಗೈಸ್ ಇಲ್ಲೇ ನಮ್ಮ ಅಕ್ಕಂದ ರೂಮ್ ಈಗ. ಸೊ ನಮ್ಮ ಅಕ್ಕನ ಮನೆಗೆ ಬಂದಿಟ್ರಿ. ಇಲ್ಲಿ ಬಂದು ನಿದ್ದಿ ಕವರ್ ಆಯ್ತ್ರಿ. ಸೊ ಈಗ ಮತ್ತೆ ಬ್ಲಾಗ್ ಮಾಡತ್ತೇನೆ. ಖರೆ ಇಲ್ಲಿ ಬಂದಿದ್ದ ರೀಸನ್ ಯಾಕಂದ್ರೆ ಎಕ್ಸಾಮ್ ಬರ್ಯಾಕ್ರಿ. ಯಾವ್ದಂದ್ರೆ ಸಿವಿಲ್ ಕಾನ್ಸ್ಟೇಬಲ್ ಇಂದ ಕಂಪಲ್ಸರಿ ಕನ್ನಡ. ಇದು ಬರೀ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಅಷ್ಟೇ ಇರ್ತೈದ್ರಿ. ಅದಕ್ಕೆ ನೋಡ್ರಿ ಇಲ್ಲೇ ಇದು ನಮ್ಮ ಮಮ್ಮಿಗೆ ತೋರ್ಸಾಗ ನಾ ಓದಾತೇನಂತ. ನಮ್ಮ ಮಮ್ಮಿ ಖುಷಿ ಆಗ್ತಾವ. ಅಷ್ಟು ಸಾಕಲ್ಲಿ ಮತ್ತೇನು ಪೇರೆಂಟ್ಸಿಗೆ ಖುಷಿ ಮಾಡಿದ್ರೆ ಆತ. ಜೀವನದಾಗ ಮತ್ತೇನು ಗೋಲ್ ಇರೋಂಗಿಲ್ಲ ನಮ್ದು. ಸೊ ಲೆಟ್ಸ್ ಗೋ. ನಮ್ಮ ಅಕ್ಕ ಅಂದ್ರು ಟೆಸ್ಟ್ ಅಟೆಂಡ್ ಮಾಡಾಳೆ. ಏನಿ ಬಾಟಲ್ ಬಿತ್ರ ಏನ್ ಮಾಡದಿ ಹೇಳಲ್ರ. ನಮ್ಮ ಅಕ್ಕ ಇಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡತಾಳ್ರಿ. ಮತ್ತೆ ಇಲ್ಲಿ ಗೌತಮ್ ಬುದ್ಧ ಫೋಟೋ ಐತಿ ಗೈಸ್. ನಾಳೆ ನಂದ ಎಕ್ಸಾಮ್ ಎಲ್ಲೈತಂದ್ರ ಎಂಟ್ರೆನ್ಸ್ ಐತಿ. ಗೈಸ್ ನೋಡ್ರಿ ನಮ್ಮ ಅಕೌಂಟ್ ಟೆಸ್ಟ್ ಅಟೆಂಡ್ ಮಾಡತ್ತಿಲ್ಲ. ರಾಂಗ್ ಆತ ಅನ್ನೋದೇನ. ಚಲೋ. ನಾನ್ ನಂದು ಕಾಲೇಜ್ ಯಾವ್ದಂತ ತೋರ್ಸಾದಿದ್ದೆ ನೋಡ್ರಿ ಇಲ್ಲಿ ಅಂತ. MLA PU ಕಾಲೇಜ್ ಫಾರ್ ವುಮೆನ್ ಮಲ್ಲೇಶ್ವರಂ, 5th ಕ್ರಾಸ್ ನಿಯರ್ ಸಾಯಿ ಬಾಬಾ ಟೆಂಪಲ್, ಬ್ಯಾಂಗ್ಳೂರ್. ಇಲ್ಲಿಂದ ಬೇಗ ಹೇಳ್ಬೇಕು ಗೈಸ್. ಮತ್ತ 8 ಗಂಟೆ ಹಂಗ ಇಲ್ಲಿಂದ ಹೋಗ್ಬೇಕಂತ ಮಾಡಿವ. ನೋಡು ಏನೇನ್ ಸೀನ್ ಆಗ್ತದ. ಸೊ ಈಗ ಮಶ್ರೂಮಿಂದ ಒಂದು ರೆಕಾರ್ಡ್ ಮಾಡ್ತೀನಿ. ಹೆಂಗ್ ಮಾಡ್ತಾರ ನೋಡ್ರಿ, ನೀವು ಟ್ರೈ ಮಾಡ್ರಿ. ನಾವು ಚಲೋ ಅನ್ಸಿದ್ರೆ ಹೇಳಿದೇವ. ಮತ್ ಹಂಗ ಟ್ರೈ ಮಾಡಕ್ ಹೋಗ್ಬೇಡ್ರಿ ನಾವ್ ಮಾಡತ್ತೇವಂತ. ಸೊ ಲೆಟ್ಸ್ ಗೋ ಗಾಯ್ಸ್. ನೋಡ್ರಿ ಈಗ ನಮ್ಮ ಅಕ್ಕ ಅಂತೂ ಎಲ್ಲಾ ಕಟ್ ಮಾಡ್ಕೊಂಡಾಳ. ಏನೇನಂತ ನಂಗೆ ಹೇಳಕ್ ಹೋದ್ರ ಮಿಸ್ಟೇಕ್ ಆಗ್ತಿದ್ರಿ. ತಪ್ಪ ಮಾಡಕ್ ಹೆದ್ರಂಗಿಲ್ಲ. ಅಕ್ಕಿ ನನ್ಕಿಂತ ಚಂದ ಹೇಳ್ತಾವಂತ ಅಕ್ಕಿಗ ಕೇಳೋನ್ ಗೈಸ್. ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ. ನೋಡ್ರಿ ಗೈಸ್ ಇಷ್ಟ ಐತಿ. ಮತ್ ಇದ ಮಶ್ರೂಮ್ ಮೇನ್. ಇದ ಶುಭಮ್ ಅಂತ ಹರ್ಷ ಗೊತ್ತಾಗ್ತೈತ್ರಿ. ನಾವು ಕಾಡಿಸ್ತಿದ್ವಿ ಹರ್ಷಾಗ ಮಶ್ರೂಮ್ ರೈಸ್. ಅದಕ್ಕೆ ಬೇರೆ ರೀಸನ್ ಐತಿ. ಖರೆ ಅದ್ ನೋಡಿದಾಗ ನಮ್ದು ಅದ ನೆನಪು ಬಂತ್ರಿ. ಸುಷ್ಮಿತಾ ಕ್ಯಾಂಟೀನಿಗೆ ಹೋಗಿ ಮಶ್ರೂಮ್ ರೈಸ್ ತಿನ್ನೋದ. ಸೊ ಇಟ್ಸ್ ಆಲ್ ಮೆಮೊರೀಸ್ ಗೈಸ್. ಮತ್ತೆ ಇದ್ ನೋಡ್ರಿ ನಮ್ದು ಟೊಮ್ಯಾಟೊ ಮತ್ತು ಕಾಂದಾಗ ನಾವ ಮರಾಠಿ ಒಳಗ ಕಾಂದ ಅಂತೇವ, ಕನ್ನಡ ಒಳಗ ಈರುಳ್ಳಿ ಅಂತಾರ. ಸೊ ಲೆಟ್ಸ್ ಗೋ. ಈರುಳ್ಳಿ ಬರಬರಲ್ಲ
ನೀ ಅಂತಿಲ್ಲ ಈರುಳ್ಳಿ ಅಂತ. ಮತ್ತೆ ನಿಮ್ ಉಳ್ಳಾಗಡ್ಡಿ, ಈರುಳ್ಳಿ ಅಲ್ಲ. ಉಳ್ಳಾಗಡ್ಡಿ ಅದ ನಾ ಮತ್ತೆ ವಿಡಿಯೋ ಕಟ್ ಆದ್ಮ್ಯಾಗ ಅಂತಾಳಿಕೆ ಉಳ್ಳಾಗಡ್ಡಿ ಇಲ್ಲ ಅದ ಅದಕ್ಕೆ ಕೇಳಿದೆ. ಸೊ ಈಗ ಮಿಕ್ಸರ್ ಮಾಡ್ಕೊಂಡು ಉಳ್ಳಾಗಡ್ಡಿ and ಈರುಳ್ಳಿ ಸೇಮ್. ಎರಡು ಸೇಮ್ ಇದಾವ. ಸೊ ಕಾಂಪ್ರಮೈಸ್ ಆತೀಗ. ಈಗ ನೆಕ್ಸ್ಟ್ ನೋಡೋಣ ಏನಾಗ್ತದ. ಎಲ್ಲಾರು ತಪ್ಪು ಮಾಡ್ತಾರ, ಖರೆ ಕಲಿಯೋದು ಬಿಡೋದು ನಮ್ ಕೈಯಾಗಿರ್ತೈತಿ. ನಾವ್ ಕಲಿಯಾತೇವ್. ನಮ್ಮ ಅಕ್ಕನೂ ತಪ್ಪು ಮಾಡಿದ್ಲ, ಮತ್ತ ಅನ್ನ ಕಡೆ ಹೋಗಿ ಕೇಳಿದ್ಲ ಏನಾಗೈತ ಅಂತ. ಅದಕ್ಕೆ ಈಗ ನಾ ಕಾಲ ಮೆಣಸ್ ಹಾಕೋದು ಉಳ್ದೈತ. ಈಗ ಹಾಕಾತೇವ್, ಹಾಕ್ರ. ಗೈಸ್ ಎಲ್ಲ ಇದ್ರೊಳಗೆ ಹಾಕಾತೀಗ. ಗೈಸ್ ನೋಡ್ರಿ ಈಗ ರೆಡಿ ಆಗೈತ. ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ದೀರಲ್ಲ. ಯಜಮಾನ ಜಾನ್ ಹಾಸ್ಕಿಗೆ ಟ್ರೀಟ್ ಮಾಡಿದ್ದಾರೆ. ಓಕೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಮೇಡಮ್. ಮತ್ ಟಿವಿ ನೋಡ್ಕೊಂಡು ಊಟ ಮಾಡತ್ತೀವಿ ಗೈಸ್. ನೋಡು ನೀನ ದೇವಸ್ಥಾನದ ಮುಂದೆ ಚಪ್ಪಲಿ ಬಿಟ್ಟು ಹೋಗ್ಬೇಕಾದ್ರೂ ಹೇಳ್ಬಿಟ್ಟು ಹೋಗ್ತಾರೆ. ಈ ಅಮ್ಮ ನನ್ನ ಹಿಂಗ್ ಬಿಟ್ಟು ಹೋಗ್ತಾವಳಲ್ಲ. ಶಕ್ತಿ ಕೊಡೋದು ಯಾಕೆ? ಊಟ ಮಾಡಿ ಮಕ್ಕಳೋದ ಮಾಡಿಸ್ಕೊಳ್ಳೋದು ಯಾಕೆ? ಇರ್ಲಿ, ಓಂ ಶಕ್ತಿ ಹರಕೆ ತೀರಿಸ್ ಬರ್ತೀನಿ. ಖರ್ಚು